ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶನಿವಾರದ ಸಾಹಿತ್ಯ ಕೃಷಿ ಕಾರ್ಯಾಗಾರಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಎಂದಿನಂತೆ ಅಂದರೆ ಪ್ರತಿ ವಾರದ ಶನಿವಾರ ಮತ್ತು ಭಾನುವಾರ ನಾವು ಸಾಹಿತ್ಯ ಕೃಷಿ ಕಾರ್ಯಾಗಾರವನ್ನು ಮಾಡ್ತೇವೆ. ಸೊ ಹಾಗಾಗಿ ನಾವು ಇವತ್ತು ಸಾಹಿತ್ಯ ಕೃಷಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಾವು ಕಳೆದ ಶನಿವಾರ ಭಾನುವಾರದಂದು ಏನಾಯಿತು, ಸಾಹಿತ್ಯ ಕೃಷಿ ನಡೆಸುವಾಗ ನಿಸಾರ್ ಅಹಮದ್ ಅವರ ಒಂದು ತೀರ್ಕೊಂಡಂತಹ ಸುದ್ದಿ ಕೇಳಿ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಬೇಸರ ಆಗಿತ್ತು. ಸೊ ನಾನು ಯಾಕೆ ಕವಿಯ ಚಿಂತನೆಗಳಾಗಲಿ ಅಥವಾ ತತ್ವಜ್ಞಾನಿಯ ಚಿಂತನೆಗಳಾಗಲಿ ಅಥವಾ ಯಾರೆಲ್ಲ ಶ್ರೇಷ್ಠ ದಾರ್ಶನಿಕರಿದ್ದಾರೋ, ನಮಗೆಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ಬಹಳಷ್ಟು ಜನ ನಮಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೋ ತಮ್ಮ ಸಾಹಿತ್ಯದ ಮೂಲಕ, ತಮ್ಮ ಸಾಹಿತ್ಯದ ಕೃಷಿಯ ಮೂಲಕ, ಅವರೆಲ್ಲರೂ ಕೇಳೋದು ಒಂದೇ ನಮ್ಮಿಂದ, ಅವ್ರ ಎಕ್ಸ್ಪೆಕ್ಟೇಷನ್ ಮಾಡೋದು ಅವರ ಪುಸ್ತಕಗಳನ್ನು ಓದಲಿ ಅಂತಲ್ಲ, ನಮ್ಮಂತೆ ನಮ್ಮ ಚಿಂತನೆಗಳನ್ನು ಇಡೀ ಸಮಾಜ ಅಳವಡಿಸ್ಕೊಂಡ್ರೆ ಎಷ್ಟೋ ಜಗತ್ತಿನಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರಬಹುದಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಹೊರತಾಗಿ ಅವರು ಯಾರೂ ಕೂಡ ನಮ್ಮನ್ನು ಯಾರೂ ಕೂಡ ಏನೋ ಬೇರೆಯ ವಿಚಾರಗಳನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಹಣವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಆಸ್ತಿಯನ್ನು ಎಕ್ಸ್ಪೆಕ್ಟ್ ಮಾಡೋಲ್ಲ. ಬದಲಾಗಿ ಅವ್ರು ನಮ್ಮ ಹತ್ರ ನಿರೀಕ್ಷೆ ಮಾಡೋದಿಷ್ಟೇ, ನಮ್ಮ ಚಿಂತನೆಗಳನ್ನು ಇಡೀ ಸಮಾಜದ ವ್ಯವಸ್ಥೆಯಲ್ಲಿ ಎಲ್ಲರೂ ಅಳವಡಿಸಿಕೊಂಡು ಒಂದು ಸದೃಢವಾದಂಥ ಒಂದು ಏನು ರಾಮರಾಜ್ಯ ಅಂತ ಹೇಳ್ತೀವಿ ನೋಡಿ, ರಾಮರಾಜ್ಯ ಬೇಕಾಗಿಲ್ಲ, ಒಂದು ಸುಂದರವಾದ ಆದರ್ಶ ಸಮಾಜವ ನಿರ್ಮಾಣ ಆಗಲಿ ಅನ್ನೋದೇ ಪ್ರತಿಯೊಬ್ಬ ಲೇಖಕನ ಒಂದು ಸಂಕಲ್ಪನೆ. ಹೊರತಾಗಿ ಯಾವ ಲೇಖಕ ಇರ್ಬೋದು, KS ನಿಸಾರ್ ಅಹಮದ್ ಇರ್ಬೋದು, ಗೋಪಾಲ್ ಕೃಷ್ಣ ಅಡಿಗರ್ ಇರ್ಬೋದು, ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ಬಹಳಷ್ಟು ಜನ ನಾಟಕಕಾರರಿದ್ದಾರೆ, ಎಲೆ ಮರೆಕಾಯಿಯಾಗಿ ಕೆಲಸ ಮಾಡ್ತಾ ಇರುವಂಥ ಬಹಳಷ್ಟು ಲೇಖಕರಿದ್ದಾರೆ. ಇವತ್ತಿಗೂ ಅವರೆಲ್ಲರೂ ಬಯಸೋದು ಏನು ಗೊತ್ತೇನೋ, ನಮ್ಮಿಂದ ಅಂದರೆ ಯುವ ಜನಾಂಗದಿಂದ, ನಮ್ಮ ವಿದ್ಯಾರ್ಥಿಗಳಿಂದ, ಮಕ್ಕಳಿಂದ ಅವ್ರು ಬಯಸೋದು ಒಂದೇ ಒಂದು. ಅವ್ರು ಬಯಸೋದು ಕೇವಲ ಏನೂ ಬಯಸೋದಿಲ್ಲ, ನಮ್ಮ ಚಿಂತನೆಗಳನ್ನು ಅಳವಡಿಸ್ಕೊಳ್ಳಿ, ಇಡೀ ಜಗತ್ತಿನಾದ್ಯಂತ ಇಡೀ ಸಮಾಜ ಸದೃಢವಾಗಿರಲಿ, ಆರೋಗ್ಯಕರವಾಗಿರಲಿ ಅಂತ ಬಯಸ್ತಾರೆ. ಹೊರತಾಗಿ ಅವ್ರು ಇನ್ನೇನೂ ಬಯಸೋದಿಲ್ಲ. ಸೊ ನಾವು ಒಂದು ಕವನಗಳನ್ನು, ಕವಿತಾ ಸಂಕಲನಗಳನ್ನು ಓದೋದ್ರಿಂದ ಅಷ್ಟೇ ಅಲ್ಲ, ಅವರ ಚಿಂತನೆಗಳನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಅವರು ಬರೆದಂತಹ ಸಾಹಿತ್ಯಕ್ಕೆ ಸಾರ್ಥಕತೆಯನ್ನು ಕೊಟ್ಟಂತಾಗುತ್ತೆ. ಸೊ ಯಾಕೆ ನಾನು ಸಾಹಿತ್ಯ ಕೃಷಿಯಲ್ಲಿ ಯಾವಾಗಲೂ ಹೇಳ್ತೀನಿ ಅಂತಂದರೆ, ಯಾಕೆ ನಮ್ಮೊಳಗಡೆ ಪ್ರತಿಯೊಬ್ಬರಲ್ಲೂ ಕೂಡ ಸಾಹಿತಿ ಇದ್ದಾನೆ, ಆತನನ್ನು ಎಚ್ಚರಿಸುವಂತಹ ಕೆಲಸ ಮಾಡಬೇಕು, ಅದು ನಮ್ಮ ಅಧ್ಯಯನಶೀಲತೆಯಿಂದ ಆಗಬೇಕು ಅಂತ ಹೇಳ್ತಿದ್ದೆ ಅಂತಂದರೆ, ಬಹುಶಃ ನೀವು ನನ್ನ ಸಾಹಿತ್ಯ ಕೃಷಿ ಕಾರ್ಯಾಗಾರದ ಮೊದಲನೇ ಭಾಗದಲ್ಲಿ ನೋಡಿರ್ತೀರಿ. ನಾನು ನಿಮಗೆ ಹೇಳಿರೋವಂಥದ್ದು, ಯಾವತ್ತಿಗೂ ಕೂಡ ನಮ್ಮೊಳಗಡೆ ಒಂದು ಸೃಜನಶೀಲ ವ್ಯಕ್ತಿತ್ವ ಏನಾದ್ರು ಒಂದು ಆವಿರ್ಭವಿಸಬೇಕು ಅಂತಂದರೆ, ನಾವು ಮೊದಲಿಗೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಏನು ನಡೀತಾ ಇದೆ, ಯಾರು ಹೇಗೆ ಬರೀತಾ ಇದ್ದಾರೆ, ಯಾರೆಲ್ಲ ಲೇಖಕರು ಇದ್ದಾರೆ, ಯಾವ ಲೇಖಕರ ವಸ್ತು ಅಂದರೆ ಆತನ ಗ್ರಹಿಸುವಂತಹ ಸಮಾಜ ಮತ್ತು ಆತ ಗ್ರಹಿಸ್ತಿರುವಂತಹ ವಿಷಯ ವಸ್ತು ಏನು, ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈಗಿನ ಯುವ ಜನಾಂಗದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಅಂತಂದರೆ, ಪ್ರಬುದ್ಧ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕು. ಯಾಕಂದರೆ ಇವತ್ತು ಏನಾಗ್ತಿದೆ, ಲಾಕ್ಡೌನ್ ಪರಿಣಾಮ ಇವತ್ತು ರೈತರು ಬೆಳೆದಂತಹ ಬೆಳೆಯನ್ನು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಎಷ್ಟೋ ಮಧ್ಯವರ್ತಿಯ ದಳ್ಳಾಳಿಗಳಿರ್ಬೋದು, ಬಹಳಷ್ಟು ಜನ ಇದೇ ಒಂದು ಸಮಯವನ್ನು ಮಿಸ್ಯೂಸ್ ಮಾಡಿಕೊಂಡು ರೈತರು ಬೆಳೆದಂತಹ ಬೆಳೆಯನ್ನು 30 ರೂಪಾಯಿಗೆ ಹೋಗಬೇಕಾದಂತಹ ಒಂದು ತರಕಾರಿಯನ್ನು ಬರೀ ಕೇವಲ 5 ರೂಪಾಯಿಗೆ 10 ರೂಪಾಯಿಗೆ ಕೇಳ್ತಾರೆ. ಅಂದರೆ ಎಷ್ಟು ದುರಂತ ಇದೆ ಅಂತ ನಾವು ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋ ಮಟ್ಟಕ್ಕೆ ನಮ್ಮಲ್ಲಿ ಜ್ಞಾನ ಇದೆ ಅಂದರೆ, ನಮ್ಮಲ್ಲಿರುವಂಥ ಪರಿಜ್ಞಾನ ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ ಯುವಕರಾಗಿ? ಇವತ್ತು ಎಷ್ಟೋ ಜನ ಯುವಕರು ಕೇವಲ 5,000 ಸಂಬಳಕ್ಕೆ ತಮ್ಮ ಹಳ್ಳಿಗಳನ್ನು ಬಿಟ್ಟು, ತಾವು ಮಾಡ್ತಾ ಇರುವಂಥ ಕೆಲಸಗಳನ್ನು ಬಿಟ್ಟು ನಗರ ವಲಯಗಳಿಗೆ ಬರ್ತಾರೆ, ಸಿಟಿಗಳಿಗೆ ಬರ್ತಾರೆ. ಕೇವಲ 5,000 ಸಂಬಳಕ್ಕೆ ಕೆಲಸ ಮಾಡ್ತಾರೆ, 10,000 ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಅವ್ರ ಮನಸ್ಸು ನಾನು ಒಂದು ಅನುಭವನ ಹೇಳ್ಕೊಂಡ್ಬಿಡ್ತೀನಿ. ನಾನು ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನನ್ನ ಕೆಲಸಕ್ಕೆ ಅಂತ ಹೋಗಿದ್ದೆ, ಅಂದರೆ ನನ್ನ ಕೆಲಸ ಮಾಡಿಸ್ಕೊಳ್ಬೇಕಾಯ್ತು, ಹೋಗಿದ್ದೆ. ಆ ಸಮಯದಲ್ಲಿ 3 ಜನ ಹುಡುಗರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ 3 ಜನ ಹುಡುಗರನ್ನು ನಾನು ಎಲ್ಲಿಂದ ಬಂದಿದ್ದೀರಪ್ಪ ನೀವು ಅಂತಂದರೆ, ಮೇಡಮ್ ಗುಲ್ಬರ್ಗದಿಂದ ಬಂದಿದ್ದೀವಿ ಅಂತಂದರು. ಎಷ್ಟಪ್ಪ ಸಂಬಳ ಅಂತಂದರೆ, ಮೇಡಮ್ 6,000 ಕೊಡ್ತಾರೆ, ಎಲ್ಲ ಊಟ ತಿಂಡಿಯಲ್ಲೆಲ್ಲ ಕೊಡ್ತಾರೆ, ಸೊ 6,000 ಸೇವ್ ಆಗುತ್ತೆ ಅಂತ ಹೇಳಿದ್ರು. ಸೊ ನೀವು 6,000 ಉಳಿಸೋದಕ್ಕೆ ನಿಮ್ಮ ತಂದೆಯನ್ನು, ಹೆತ್ತವ್ರನ್ನ ಬಿಟ್ಟು, ನಿಮ್ಮದೇ ಆದಂಥ ಭೂಮಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದು ದುಡಿಯೋವಂಥ ಅವಶ್ಯಕತೆ ಏನಿದೆ?
ನಾವು ಮನಸ್ಸು ಮಾಡಿದರೆ ಯುವಕರು, ನಾನು ಈ ಒಂದು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಒಂದು ವಿನಂತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾವಿರಾರು ಎಕರೆ ಬಂಜರು ಭೂಮಿ ಆಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ. ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ಭೂಮಿ ಇದೆ, ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಕೈಗಳನ್ನ ಅವರು ಏನು ಕೃಷಿಯಲ್ಲಿ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ದುರಂತ ಅಲ್ವಾ? ಬಹಳಷ್ಟು ನಾನು ಆ ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಯುವಕರ ಜೊತೆ ಮಾತನಾಡಿದಾಗ ಎಷ್ಟಪ್ಪ ಎಕರೆ ಜಾಗ ಇದೆ ಅಂತಂದ್ರೆ 10 ಎಕರೆ ಜಾಗ ಇಟ್ಕೊಂಡು ಇಲ್ಲಿ ಕೇವಲ 6,000 ರೂಪಾಯಿಗೆ ಸಂಬಳಕ್ಕೆ ಬಂದಿದ್ದಾನೆ. ಅದೇ ಒಂದು 3 ತಿಂಗಳು, ಕೇವಲ 3 ತಿಂಗಳು ಅವರ ಜಮೀನಿನಲ್ಲಿ ತರಕಾರಿನೋ ಅಥವಾ ಯಾವುದೋ ಬೇಳೆನೋ ಅಥವಾ ಕೃಷಿಯನ್ನ ಮಾಡಿದ್ರೆ, ಒಂದು ದ್ರಾಕ್ಷಿ ಕೃಷಿಯನ್ನೋ ಅಥವಾ ಪಪ್ಪಾಯ ಹಣ್ಣಿನ ಕೃಷಿಯನ್ನ ಮಾಡಿದ್ರು ಅಥವಾ ಒಂದು ಯಾವುದಾದ್ರೂ ಒಂದು ಕೃಷಿಯನ್ನ ಮಾಡಿದ್ರು ಕೂಡ ಅವರು ಮಿನಿಮಮ್ ಅಂದ್ರೂ ಕೂಡ 3 ತಿಂಗಳಿಗೆ 30 ರಿಂದ 40 ಸಾವಿರ ರೂಪಾಯಿ ದುಡ್ಡು ಮಾಡ್ತಾರೆ. ಅಂದ್ರೆ 30 ರಿಂದ 40 ಸಾವಿರ ರೂಪಾಯಿ ಆದಾಯ ಇರುತ್ತೆ ಅವ್ರ ಖರ್ಚೆಲ್ಲ ಕಳೆದು. ಅಂದ್ರೆ ಒಂದು 6 ತಿಂಗಳಲ್ಲಿ ಅವರು ಮಿನಿಮಮ್, ಅವರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತು ಅಂತ ಅಂದ್ರೆ ಸುಮಾರು 1 ಲಕ್ಷದವರೆಗೂ ಕೂಡ ಅವರು ಒಂದೇ ಒಂದು 6 ತಿಂಗಳಲ್ಲಿ 1 ಲಕ್ಷ ಅವರ ಆದಾಯವನ್ನ ತೆಗಿಬಹುದು. ಇಲ್ಲಿ 7,000 ರೂಪಾಯಿಗೆ ಕೆಲ್ಸಕ್ಕೆ ಬರ್ತಾರೆ, 6,000 ರೂಪಾಯಿಗೆ ಕೆಲ್ಸಕ್ಕೆ ಬರ್ತಾರೆ. ತಾವು ತಮ್ಮ ತಂದೆ ತಾಯಿ ನೀಡಿದಂತಹ ಜಾಗವನ್ನ ಬೇರೆಯವ್ರಿಗೆ ಮಾರ್ಬಿಟ್ಟು ಬರ್ತಾ ಇದ್ದಾರೆ. ದುರಂತ ನೋಡಿ. ಇವತ್ತಿನ ಸಮಾಜದಲ್ಲಿ ಇದೊಂದು ಅಪಾಯಕರವಾದಂತಹ ಒಂದು ಗಂಭೀರವಾಗಿ ನಾವು ಯುವಕರು ತಗೊಳ್ಬೇಕಾಗಿರುವಂತಹ ಒಂದು ಎಚ್ಚರಿಕೆನ ತಗೊಳ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ದೇಶ ಕೃಷಿ ಪ್ರಧಾನ ದೇಶ. ಇವತ್ತು ನಮ್ಮಲ್ಲಿ ಎಲ್ಲಾ ಬಿಸ್ನೆಸ್ಗಳು, ಕೈಗಾರಿಕೋದ್ಯಮಗಳು ನಿಂತಿದ್ರು ಕೂಡ ಇವತ್ತು ನಾವು ಎಲ್ಲೋ ಒಂದ್ ಕಡೆ ಊಟ ಮಾಡ್ತಾ ಇದೀವಿ ಅಂತಂದ್ರೆ ಬಿಕಾಸ್ ಆಫ್ ಅಗ್ರಿಕಲ್ಚರ್. ನಮ್ಮ ದೇಶದ ಬೆನ್ನೆಲುಬು ಅಗ್ರಿಕಲ್ಚರ್, ಅಂದ್ರೆ ಕೃಷಿ. ಇವತ್ತು ಆ ಕೃಷಿಯಿಂದಾಗಿ ನಾವು ಇವತ್ತು ಸಮೃದ್ಧವಾಗಿ ಊಟವನ್ನ ತಿಂತಾ ಇದೀವಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಕೃಷಿಯಿಂದ ಆಹಾರವನ್ನ ಸಮಗ್ರವಾಗಿ ನಾವು ಸಂಗ್ರಹ ಮಾಡಿ ಇಟ್ಕೊಂಡಿದೀವಿ. ಒಂದು ವೇಳೆ ನಮ್ಗೇನಾದ್ರೂ ಆಹಾರ ಸಂಗ್ರಹ ಆಗಿಲ್ಲ ಅಂತ ಅನ್ಕೊಳ್ಳಿ, ಹೀಗೆ ಮುಂದುವರಿತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಬಹಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಬಹುಶಃ ಇವತ್ತಿಗೂ ಕೂಡ ಅನಾದಿ ಕಾಲದ ದೇಸಿ ಪಾರಂಪರಿಕ ಕೃಷಿಯನ್ನ ನಾವಿವತ್ತು ಸ್ಟಡಿ ಮಾಡ್ತಾ ಅದನ್ನ ನಾವು ಪುಸ್ತಕಗಳಲ್ಲಿ ಓದುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಳೆದ 30-40 ವರ್ಷಗಳ ಹಿಂದೆ ನಮ್ಮ ಅಜ್ಜ ತಾತಂದ್ರು ನಡೆಸ್ತಿದ್ದಂತಹ ಕೃಷಿಯನ್ನ ಇವತ್ತು ನಾವು ಪುಸ್ತಕಗಳಲ್ಲಿ ಓದುವ ಮಟ್ಟಿಗೆ ನಾವು ಇವತ್ತು ಅಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕೃಷಿ ಅಂದ್ರೆ ಇದು, ಆಲೂಗಡ್ಡೆ ಅಂದ್ರೆ ಹೀಗ್ ಬೆಳೆಯುತ್ತೆ, ತೆಂಗಿನಕಾಯಿ ಅಂದ್ರೆ ಹೀಗ್ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಸ್ಲೈಡ್ಸ್ ಅಂದ್ರೆ ಪ್ರೆಸೆಂಟೇಶನ್ ಕೊಟ್ಟು ಅವ್ರಿಗೆ ಹೇಳ್ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇವತ್ತು ನಾವು ಲೇಖಕರು ಅಂದ್ರೆ ಸಾಹಿತಿ ಆಗಿರ್ಬೋದು, ನಾನು ಇವತ್ತು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಬಹಳಷ್ಟು ಜನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಹೇಳೋದಿಷ್ಟೇನೆ, ಸಾಹಿತ್ಯ ಕೃಷಿ ಅಂತ ಬಂದಾಗ ನಮ್ಮ ಸುತ್ತಮುತ್ತಲಿ ನಡೀತಾ ಇರುವಂತಹ ಸಮಾಜದಲ್ಲಿ ಏನ್ ನಡೀತಾ ಇದೆ, ಇವತ್ತು ಕಲಾವಿದರ ಜೀವನ ಬಹಳಷ್ಟು ಹೀನಾಯವಾಗಿದೆ. ಇದನ್ನ ನಾವು ಗ್ರಹಿಸುವಂತ ಕೆಲಸ ಮಾಡಬೇಕು. ಅದಷ್ಟೇ ಅಲ್ಲ, ರೈತರ ಜೀವನ ಇವತ್ತು ರೈತರ ಮಾರುಕಟ್ಟೆ, ಇವತ್ತು ಕೃಷಿ ಮಾರುಕಟ್ಟೆ ವಿಸ್ತರಣೆ ಅನ್ನೋದು ಕನಸಾಗ್ತಾ ಇದೆ ದೇಶದಲ್ಲಿ. ಇದನ್ನ ಬಹಳ ಗಂಭೀರವಾಗಿ ಗಮನ ಹರಿಸಬೇಕು. ಅದಷ್ಟೇ ಅಲ್ಲ, ಸಮಾಜದಲ್ಲಿ ಸಾಮಾಜಿಕ ಸಿದ್ಧಾಂತಗಳು ಅಂತ ಹೇಳಿ ವೈರುಧ್ಯಗಳು ಉಂಟಾಗ್ತಾ ಇದೆ. ನಾನು ಅಂಬೇಡ್ಕರ್ ವಾದಿ ಅನ್ನುವಂಥದ್ದು ಬರ್ತಾ ಇದೆ, ನಾನು ಗಾಂಧಿವಾದಿ ಅನ್ನುವಂಥದ್ದು ಬರ್ತಾ ಇದೆ, ನಾನು ಅಹಿಂಸಾವಾದಿ ಅಂತ ಬರ್ತಾ ಇದೆ, ಹಿಂಸಾವಾದಿ ಅಂತ ಬರ್ತಾ ಇದೆ, ನಾನು ಈ ರೀತಿ ಬಯೋಟೆರರಿಸಮ್ನ ಇಷ್ಟಪಡ್ತೀನಿ ಅಂತ ಬರ್ತಾ ಇರುವಂತ ವಾದ ವಿವಾದಗಳಿದೆಯಲ್ಲ, ಇದ್ರ ನಡುವೆ ನಾವು ಸಮಾಜದಲ್ಲಿ ನಾವು ಏನ ಕೊಡಬೇಕಾಗಿದೆ ಅನ್ನೋದನ್ನ ಪ್ರತಿಯೊಬ್ಬರು ಯುವಕರು ಆಲೋಚನೆ ಮಾಡಬೇಕಾಗಿದೆ. ಸೊ ಯಾಕೆ ನಾನು ಫೇಸ್ಬುಕ್ ನಲ್ಲಿ ಸಾಹಿತ್ಯ ಕೃಷಿ ಕಾರ್ಯಾಗಾರ ಅಂತ ಮಾಡ್ತೀನಿ ಅಂತ ಅಂದ್ರೆ, ಬಹುತೇಕ ನನ್ನ ಸ್ನೇಹಿತರು ನನಗೆ ಕಾಲ್ ಮಾಡಿ ನನಗೆ ಇನ್ಬಾಕ್ಸ್ಗೆ ಮೆಸೇಜ್ ಹಾಕಿದ್ದೀರಿ. ಬಹಳ ಖುಷಿ ಆಯ್ತು ನನಗೆ. ನಿಮ್ಮಲ್ಲಿ ಇವಾಗ ಬೆಳೀತಾ ಇರುವಂತಹ ಸಾಹಿತ್ಯದ ಆಸಕ್ತಿಯನ್ನ ಕಂಡು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಮಂಜುನಾಥ್ ಇರ್ಬೋದು, ಗೋಪಾಲ್ ಅವ್ರು ಇರ್ಬೋದು, ಪಾಪ ಅವ್ರು ಎಷ್ಟು ಚೆನ್ನಾಗಿ ಕತೆಗಳನ್ನ ಒಂದು ಪ್ರಾರಂಭಿಕ ಹಂತದಲ್ಲಿನೇ ಬರೆದು ಕಳಿಸ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹೀಗೆ ಪ್ರತಿಯೊಂದು ವಸ್ತುವನ್ನ ನಿಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಗ್ರಹಿಸುವಂತಹ ಕೆಲಸವನ್ನ ಮಾಡಿ. ಸುತ್ತಮುತ್ತಲು ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಪ್ರಪಂಚಗಳಿದೆ. ಆ ಪ್ರಪಂಚ, ಲೇಖಕನ ಪ್ರಪಂಚ ಕೇವಲ ಕಾಲ್ಪನಿಕ ಶಕ್ತಿಯನ್ನ, ಕಾಲ್ಪನಿಕವಾಗಿ ಜಗತ್ತನ್ನ, ಒಂದು ಪಾತ್ರವನ್ನ ಕಟ್ಟಿಕೊಡೋದಲ್ಲ, ಇಡೀ ಸುತ್ತಮುತ್ತಲಿನ ವಾಸ್ತವದ ಬದುಕನ್ನ ಕಟ್ಟಿಕೊಡೋದಿದೆಯಲ್ಲ, ಅಂದ್ರೆ ವಾಸ್ತವಿಕತೆಯ ವಿರುದ್ಧ ಹೋರಾಟ ಮಾಡೋದಿದೆಯಲ್ಲ, ಆಗ ಒಬ್ಬ ಸಾಹಿತಿ ನಿಜವಾಗ್ಲೂ ಗೆಲ್ತಾನೆ. ಅಂತ ಸಾಲಿನಲ್ಲಿ ಗೆದ್ದವರು ಪಿ ಲಂಕೇಶ್ ಇರ್ಬೋದು, ಪಿ ಸಾಯಿನಾಥ್ ಇರ್ಬೋದು, ನಿಸಾರ್ ಅಹಮದ್ ಇವರೆಲ್ಲರೂ ಕೂಡ ವಾಸ್ತವಿಕ ಜಗತ್ತಿನಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಸಮಾಜಕ್ಕೆ ತಮ್ಮ ಬರವಣಿಗೆಯ ಮೂಲಕ ಅವರು
ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿನೇ ಇವತ್ತು ಅವರು ವ್ಯಕ್ತಿ ಸತ್ತರೂ ಅವರು ಮಾಡಿದಂತಹ ಸಾಹಿತ್ಯ ಕೃಷಿಗೆ ಸಾವಿಲ್ಲ ಅನ್ನೋದಕ್ಕೆ ನಾವು ನಮ್ಮ ಲೇಖಕರೇ ಉದಾಹರಣೆ, ನಮ್ಮ ಕವಿಗಳು ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕೆ ನಾನು ಸಾಹಿತ್ಯ ಕೃಷಿ ಅಂತ ಬಂದಾಗ ನಿಮ್ಗೆಲ್ಲರಿಗೂ ಕೂಡ ನಾನು ಒಂದು ಸಜೆಷನ್, ಸಲಹೆ ಕೊಡ್ತೀನಿ. ನೀವೆಲ್ಲರೂ ಕೂಡ ಸುತ್ತಮುತ್ತಲಿನ ಸಮಾಜದಲ್ಲಿ ಸಾಧ್ಯ ಆದಷ್ಟು ನಾವು ದಿನಕ್ಕೆ 24 ಗಂಟೆ ಇದೆ ಅಂತ ಅನ್ಕೊಂಡ್ರೆ ಆ 24 ಗಂಟೆಯಲ್ಲಿ ಅಟ್ಲೀಸ್ಟ್ ಕೇವಲ ಒನ್ ಅವರ್ ಆದ್ರೂ ಕೂಡ 2 ಗಂಟೆಗಳಾದ್ರೂ ಕೂಡ ನಾನು ನನ್ನ ಸಮಾಜಕ್ಕೆ ಏನು ಕೊಡುಗೆಯಾಗಿ ಕೊಡ್ಬೋದು. ನಾನು ಒಬ್ಬ ಗೋಪಾಲ್ ಆಗಿ, ನಾನು ಮಂಜುನಾಥ್ ಆಗಿ, ಅಥವಾ ನಾನೊಬ್ಬ ಕಮಲೇಶ್ ಆಗಿ, ಅಥವಾ ನಾನೊಬ್ಬ ರಾಜ್ಕುಮಾರ್ ಆಗಿ ನಾನು ಒಂದು ಈ ಸಮಾಜಕ್ಕೆ ಏನ ಕೊಡುಗೆಯಾಗಿ ಕೊಡ್ಬೋದು ಅಂತ 2 ಗಂಟೆಗಳ ಕಾಲ ಯೋಚನೆ ಮಾಡಿ ಸಾಕು. ಕೇವಲ 2 ಗಂಟೆಗಳ ಕಾಲ ನೀವು ಯೋಚನೆ ಮಾಡಿದ್ರೆ ನಿಮ್ಮಿಂದ ಏನೋ ಒಂದು ಸಣ್ಣ ಕೆಲಸ ಸಮಾಜಕ್ಕಾಗುತ್ತೆ. ಇವತ್ತು ಎಷ್ಟೋ ಜನ ಫುಟ್ಪಾತಲ್ಲಿರುವಂಥ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಎಷ್ಟೋ ಜನ ಇವತ್ತು ಫುಟ್ಪಾತ್ನಲ್ಲಿ ವಯೋವೃದ್ಧರಿದ್ದಾರೆ. ವಯೋವೃದ್ಧರು ಯಾಕೆ ಫುಟ್ಪಾತ್ಗೆ ಬರೋ ಹಾಗಾಯ್ತು? ಯಾಕೆ ಫುಟ್ಪಾತ್ಗೆ ಬರೋದಕ್ಕೆ ಕಾರಣ ಏನು ಅಂದ್ರೆ ಅವರು ಆ ಥರ ಬರೋದಕ್ಕೆ ಕೇವಲ ಒಬ್ಬರು ಕಾರಣ ಅಲ್ಲ, ಇಡೀ ವ್ಯವಸ್ಥೆ ಕಾರಣ. ಯಾಕಂದ್ರೆ ನಮ್ಮಲ್ಲಿ ಇರೋವಂಥ ಅವಕಾಶಗಳ ಕೊರತೆ, ನಮ್ಮಲ್ಲಿ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಳುವಂತಹ ಒಂದು ದಿಟ್ಟತನ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತೀವಿ, ಪ್ರತಿಯೊಂದಕ್ಕೂ ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದ್ರೆ ನಾನು ಈ ಸಾಹಿತ್ಯ ಕೃಷಿ ಮೂಲಕ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ, ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಗೋಪಾಲ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಬೇರೆಯವರೆಲ್ಲ ನನಗೆ ಕವನಗಳನ್ನ ಕಳಿಸಿದ್ದೀರಿ, ನೀವೆಲ್ಲರೂ ಯೋಚನೆ ಮಾಡಬೇಕಾಗಿರೋದಿಷ್ಟೇ, ನನ್ನಿಂದ ಸಮಾಜಕ್ಕೆ, ನನ್ನ ಸುತ್ತಮುತ್ತಲಿನ ಸಮಾಜಕ್ಕೆ ಅಟ್ಲೀಸ್ಟ್ ನಾನು ಇಡೀ ಒಂದು ನಗರಕ್ಕೆ ತಲುಪಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಾನಿರುವಂತಹ ಹಳ್ಳಿಯಲ್ಲಿ ಅಥವಾ ನಾನಿರುವಂಥ ಜಾಗದಲ್ಲಿ ನನ್ನ ಸುತ್ತಮುತ್ತ ನಾನು ಕೈಲಾದಂಥ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅನ್ನುವಂಥ ಸಂಕಲ್ಪಗಳನ್ನ ನೀವು ಮಾಡೋದ್ರ ಮೂಲಕ ಜಗತ್ತಿಗೆ ನಿಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡುವ ಮೂಲಕ ನೀವು ಸನ್ನದ್ಧರಾಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹಳಷ್ಟು ಸಲ ನಾನು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಿಮ್ಗೆ ಹೇಳಿದ್ದೀನಿ, ಪ್ರತಿಯೊಬ್ಬರಲ್ಲೂ ಕೂಡ ಸಾಹಿತ್ಯ ಅನ್ನೋದು ಇರುತ್ತೆ, ಕವಿತ್ವ ಅನ್ನೋದು ಅಡಗಿದೆ. ಅದನ್ನು ಎಚ್ಚರಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ನಮ್ಮಲ್ಲಿರುವಂಥ ಅಧ್ಯಯನಶೀಲತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಓದಬೇಕು, ಬರಿಬೇಕು, ಹೆಚ್ಚು ಹೆಚ್ಚು ಪ್ರಜ್ಞಾಶೀಲರ ಬರವಣಿಗೆಗಳನ್ನು ಓದಬೇಕು, ಪ್ರಜ್ಞಾಶೀಲರ ಲೇಖಕರ ಪುಸ್ತಕಗಳನ್ನು ಓದಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮೊದಲನೇದು ಸಾಹಿತ್ಯ ಕೃಷಿಯಲ್ಲಿ ನಾವು ಮಾಡಬೇಕಾಗಿರೋದು ಏನಂತ ಅಂದರೆ, ನಾನು ಯಾಕೆ ಬರೀತೀನಿ, ನಾನು ಯಾಕೆ ಓದುತ್ತೀನಿ, ನಾನು ಯಾಕೆ ಅಂದರೆ ಈ ಜಗತ್ತಿಗೆ ನಾನು ಅಂದರೆ XYZ ಗೋಪಾಲ್, XYZ ಮಂಜುನಾಥ್, XYZ ಮಲ್ಲಿಕಾರ್ಜುನ್ ಇರ್ಬೋದು, ಹಾಗಿದ್ದರೆ ನಾನು ಯಾಕೆ ಈ ಸಮಾಜಕ್ಕೆ ನಾನು ಯಾಕೆ ಸಮಾಜಕ್ಕಾಗಿ ಬರಿಬೇಕು, ನಾನು ಏಂತಕ್ಕೆ ಬರಿಬೇಕು ಅನ್ನೋ ಪ್ರಶ್ನೆನ ನೀವು ಹಾಕೊಳ್ಬೇಕು. ಯಾಕಂದ್ರೆ ನಾವು ಇವತ್ತು ಸಮಾಜಕ್ಕೆ ನಮ್ಮ ಬರವಣಿಗೆಯ ಜೊತೆ ನಮ್ಮ ಕೆಲಸವೂ ಕೂಡ ಮಾತನಾಡಬೇಕು. ಕೇವಲ ನಾವು ಮಾತನಾಡಿ ಹೋಗೋದ್ರ ಬದಲಾಗಿ ನಮ್ಮ ಕೆಲಸಗಳು, ಅಂದ್ರೆ ಉದಾಹರಣೆ ರೈತರ ಜೊತೆ ಕೆಲಸ ಮಾಡೋದ್ರ ಮೂಲಕ ನಿಮ್ಗಿರುವಂತ ವಾರಕ್ಕೊಂದು ದಿನ ರಜೆ ಸಿಗುತ್ತೆ ಅನ್ಕೊಳ್ಳಿ, ಭಾನುವಾರ ಹೊತ್ತು. ಆ ಭಾನುವಾರ ಹೊತ್ತು ಒಂದು ಹಳ್ಳಿಗೆ ಹೋಗಿ ಬನ್ನಿ. ಒಂದು ಹಳ್ಳಿಗೆ ಹೋಗಿ ಬಂದು ಅಲ್ಲಿರುವಂಥ ವ್ಯವಸ್ಥೆ ಹೇಗಿದೆ, ಅಲ್ಲಿ ಮಾರುಕಟ್ಟೆ ಹೇಗೆ ಸಿಗ್ತಾ ಇದೆ, ಅಲ್ಲಿನ ರೈತರು, ನೀವು ಒಂದು ಸಲ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೋಡ್ತಾ ಇದ್ದೀರಿ, ಯಾರೆಲ್ಲ ಬಹಳಷ್ಟು ಜನ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಗೊಂದೇ ಒಂದು ಟಾಸ್ಕ್ ಕೊಡ್ತೀನಿ. ನೀವು ದಿನನಿತ್ಯ ತಿಂಗಳಲ್ಲಿ 31 ದಿನ ಇದೆ ಅಂತಂದ್ರೆ 31 ದಿನದಲ್ಲಿ ನಾವು 27 ದಿನ ಆದ್ರೂ ಅಟ್ಲೀಸ್ಟ್ ನಾವು 27 ದಿನ ಆದ್ರೂ ನಾವು ಸಮಯ, ಕೆಲಸ, ನಮ್ಮ ಫ್ಯಾಮಿಲಿ ಅಂತ ಕೊಡ್ತೀವಿ. 4 ದಿನ ರಜೆ ಸಿಗತ್ತೆ. ಆ 4 ದಿನ ರಜದಲ್ಲಿ ತಿಂಗಳಿಗೆ ಒಂದು ರಜವನ್ನ ಒಂದು ಹಳ್ಳಿ ವೀಕ್ಷಣೆಗೆ ಅಂತ ಹೋಗಿ ಬನ್ನಿ, ಈ ಸಮಾಜ ವೀಕ್ಷಣೆ ಅಂತ ಹೋಗಿ ಬನ್ನಿ. ಸುಮ್ಮನೆ ಮೌನವಾಗಿ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಜಗತ್ತಿನ ನೀವು ನಡೆಯುವಂತ ದಾರಿಯಲ್ಲಿ ಏನ್ ನಡೀತಾ ಇದೆ, ಒಂದು ಹೆಣ್ಮಗಳಲ್ಲಿ ಯಾಕೆ ಎಲ್ಲೋ ಒಂದ್ ಕಡೆ ನಿಂತಿದ್ದಾಳೆ ಅಂದ್ರೆ ಏಂತಕ್ಕೆ ನಿಂತಿರಬಹುದು, ಯಾವುದೋ ಒಂದು ಮಗು ಭಿಕ್ಷೆ ಬೇಡ್ತಾ ಇರುತ್ತೆ ಅಂದ್ರೆ ಅದಕ್ಕೆ ಕಾರಣ ಏನು, ಆ ಮಗು ಯಾಕೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬಂತು, ಆ ಮಗುವಿನ ಹಿಂದೆ ಇರುವಂತ ತಂದೆ ತಾಯಿಗಳು ಯಾರು, ಆ ತಂದೆ ತಾಯಿಗಳು ಇಲ್ಲಿಗೆ ಬಂದು ಆ ಮಗುವಿನ ಮೂಲಕ ಭಿಕ್ಷೆ ಬೇಡಿಸೋದಕ್ಕೆ ಕಾರಣ ಏನು, ಇದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನಾವು ಮೊದಲು ಮಾಡಬೇಕಾಗಿರೋ ಕೆಲಸ, ನಾನು, ನನ್ನ ಕುಟುಂಬ, ನನ್ನ ಸ್ವಾರ್ಥವನ್ನ ಬಿಟ್ಟು ಇಡೀ ಜಗತ್ತು, ಅಂದ್ರೆ ನನ್ನ ಒಂದು 24 ಗಂಟೆಯಲ್ಲಿ
ಅಟ್ಲೀಸ್ಟ್ 1 ಗಂಟೆನಾದರೂ ಕೂಡ ನಾನು ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ. 1 ಗಂಟೆನಾದರೂ ಕೂಡ ನಾನು ಸಮಾಜದಲ್ಲಿ ಏನು ನಡೀತಾ ಇದೆ, ನನ್ನಿಂದ ಏನಾದರೂ ಕೊಡೋದಕ್ಕೆ ಸಾಧ್ಯನಾ, ನನ್ನಿಂದ ಏನಾದರೂ ಮಾಡೋದಕ್ಕೆ ಸಾಧ್ಯನಾ. ಅಟ್ಲೀಸ್ಟ್ ಯಾರಾದರೂ ಯಾವುದೋ ಒಂದು ಸಂಘಟನೆಯವರು ಕೆಲಸ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ಯಾರೋ ಬಡವರಿಗೆ ಊಟ ಹಂಚ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ನಾನೊಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋವನ್ನು ನೋಡಿದ್ದೆ. ಅವರ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಅವರು ಕೆಲಸ ಏನು ಅಂತಂದರೆ, ಬೀದಿಯಲ್ಲಿ ಇದ್ದಂತಹ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅಂದರೆ ಒಂದು ಅವರ ಹಲ್ಲಲ್ಲಿ ನೀವು ನಂಬಲಿಕ್ಕಿಲ್ಲ, ಹಲ್ಲಿನಲ್ಲಿ ಬಾಯಲ್ಲಿ ಹುಳ ಬಿದ್ದಿದೆ. ಬಾಯಲ್ಲಿ ಹುಳ ಬಿದ್ದಿರುವಂಥ ವ್ಯಕ್ತಿಯನ್ನ ಆತ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸುವಂತಹ ಔದಾರ್ಯವನ್ನು ತೋರಿದಂತಹ ಒಬ್ಬ ವ್ಯಕ್ತಿ. ಸೊ ಅದನ್ನು ನಾನು ಜಾಲತಾಣದಲ್ಲಿ ನೋಡಿದೆ. ಆ ರೀತಿ ಕೆಲಸ ಮಾಡ್ತಾ ಇರೋಂಥವ್ರು ಬಹಳಷ್ಟು ಜನ ಇದ್ದಾರೆ. ಅಟ್ಲೀಸ್ಟ್ ನಮ್ಗೆ ಆ ಕೆಲಸವನ್ನು ಮಾಡ್ಲಿಕ್ಕಾಗಿಲ್ವಾ, ಅಂಥವರಿಗೆ ಸಪೋರ್ಟ್ ಮಾಡುವ ಮೂಲಕನಾದ್ರೂ ಕೂಡ ನಮ್ಮ ಮಾನವೀಯತೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಸೊ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಮ್ಮಲ್ಲಿರುವಂತಹ ಸಾಹಿತ್ಯ ಎಚ್ಚರವಾಗಬೇಕು ಅಂತಂದರೆ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಗ್ರಹಿಸುವಂತಹ ಕೆಲಸವನ್ನು ಮಾಡಬೇಕು. ವಾಸ್ತವಿಕ ಜಗತ್ತಿನ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅದಕ್ಕೆ ನಮ್ಮ ಸೃಜನಾತ್ಮಕ ಶಕ್ತಿಯನ್ನು ನಾವು ಸಮಾಜಕ್ಕೆ ಕೊಡುಗೆಯನ್ನು ನೀಡೋದು ಹೇಗೆ ಅಂತಲೂ ಕೂಡ ಆಲೋಚನೆ ಮಾಡಬೇಕು. ಕೇವಲ ಬರವಣಿಗೆಯಿಂದ ಏನು ಸಾಧ್ಯ ಇದೆ, ನಾವು ಬರೆದ್ಬಿಟ್ರೆ ಎಲ್ಲವೂ ಬದಲಾಗ್ಬಿಡುತ್ತಾ ಅಂತ ಅನಿಸುತ್ತೆ. ಇಲ್ಲ, ಆದರೆ ಆ ಬರವಣಿಗೆಯ ಜೊತೆ ಕೆಲಸವೂ ಕೂಡ ಆಗ್ತಾ ಹೋಗಬೇಕು. ನನಗೆ ಒಂದ್ಸಲ ಗೋಪಾಲ್ ಅವರು ಕರೆ ಮಾಡಿದ್ರು, ಮೇಡಮ್ ನಮ್ಮ ಹಳ್ಳಿಯಲ್ಲಿ ನಮ್ಮ ವಿಭಾಗದಲ್ಲಿ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಕೇಳಿದ್ರು. ಮಾಡಿ, ಖಂಡಿತ. ಯಾಕಂದರೆ ಸ್ವ ಆಸಕ್ತಿ. ಗಾಂಧೀಜಿಯವರು ಸತ್ಯಾಗ್ರಹಕ್ಕೆ ಹೊರಡುವಾಗ ಒಬ್ಬರೇ ಹೋಗ್ತಾ ಇದ್ರು, ಅವರನ್ನು ನೋಡಿ ಸಾವಿರಾರು ಜನ ಅವರ ಹಿಂಬಾಲಕರಾಗಿ ಹೋದ್ರಂತೆ. ಹಾಗೆ ಕೆಲಸ ಮಾಡುವಾಗ ಒಬ್ಬನೇ ನಿಂತ್ಕೊಳ್ಬೇಕು. ಅದನ್ನು ನೋಡುವಂಥವ್ರು ನೋಡೋರಲ್ಲಿ ಅಟ್ಲೀಸ್ಟ್ 10 ಜನನಾದರೂ ಪ್ರೇರೇಪಿತರಾಗಿ ನಿಮ್ಮ ಹಿಂದೆ ಬಂದೇ ಬರ್ತಾರೆ. ಮೊದಲು ಕೆಲಸವನ್ನು ನೀವು ಪ್ರಾರಂಭ ಮಾಡಿಕೊಂಡ್ರೆ 100% ನಿಮ್ಮ ಹಿಂದೆ ಜನ ನಿಮ್ಮನ್ನು ಪ್ರೋತ್ಸಾಹ ಮಾಡೋದಕ್ಕೆ ಅಂತಲೇ. ನಿಮ್ಮ ಕೆಲಸ ಒಳ್ಳೆಯದಾಗಿತ್ತು ಅಂದರೆ, ನೀವು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿ ಚೆನ್ನಾಗಿತ್ತು ಅಂದರೆ ನಿಮ್ಮ ಹಿಂದೆ ಬಹಳಷ್ಟು ಜನ ನಿಮ್ಮ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತಾರೆ. ಸೊ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಯಾಕೆ ನಾನು ಈ ಎಲ್ಲ ವಿಚಾರಗಳನ್ನು ಹೇಳಿದೆ, ನಾವು ಒಬ್ಬ ಲೇಖಕನಾದವನು ವಾಸ್ತವಿಕ ಸ್ಥಿತಿಯನ್ನು ಅರಿತುಕೊಳ್ಳೋದು ಬಹಳ ಮುಖ್ಯ. ತನ್ನ ಸುತ್ತ ವಾಸ್ತವಿಕ ಜಗತ್ತು ಅಂತಂದರೆ ಪ್ರೆಸೆಂಟ್ ಟೆನ್ಸ್ ಬಹಳ ಮುಖ್ಯ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಈ 3 ಕಾಲಗಳಲ್ಲಿ ಕವಿಯಾದವ ಈ 3 ಕಾಲಗಳಲ್ಲೂ ಕೂಡ ಪ್ರಯಾಣ ಮಾಡ್ತಾ ಇರ್ತಾರೆ. ಪಾಸ್ಟ್ ಅಂದರೆ ಭೂತಕಾಲದಲ್ಲೂ ಕೂಡ ಈ ತನ್ನ ಜೀವನದ ಹಿಂದೆ ಏನಾಯಿತು ಅದನ್ನು ಕೂಡ ತನ್ನ ಲೇಖನದ ಮೂಲಕ ಆತ ಮರುಕಳಿಸಬಲ್ಲ. ಭವಿಷ್ಯತ್ತಿನಲ್ಲಿ ನಾನು ಏನಾಗಬೇಕು, ಜಗತ್ತು ಹೇಗಿರಬೇಕು ಅಂತ ತನ್ನ ಕಾಲ್ಪನಿಕ ಶಕ್ತಿಯಿಂದ ಆತ ತನ್ನದೇ ಆದಂತಹ ರೀತಿಯಲ್ಲಿ ಒಂದು ಕಾಲಜ್ಞಾನವನ್ನು ಬರೆಯಬಲ್ಲ. ಸೊ ಆದರೆ ನಮ್ಮ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಬಹಳ ಮುಖ್ಯ ಅಂತಂದರೆ ವರ್ತಮಾನ ಕಾಲವನ್ನು ನಾವು ಬಹಳಷ್ಟು ಗ್ರಹಿಸಬೇಕು. ವರ್ತಮಾನ ಜಗತ್ತಿನಲ್ಲಿ ಸಮಕಾಲೀನ ವಿಷಯಗಳನ್ನು ಗ್ರಹಿಸುವ ಮೂಲಕ ವಾಸ್ತವಿಕವಾಗಿ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಗ್ರಹಿಸುವಂಥ ಕೆಲಸವನ್ನು ಮಾಡಬೇಕು. ಉದಾಹರಣೆ, ನಾನು ಈ ಒಂದು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಬಹಳ ಇನ್ನೊಂದು ಆಯಾಮವನ್ನು ತಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನೀವೆಲ್ಲರೂ ಕೂಡ ಯಾವ್ಯಾವ ಹಳ್ಳಿಯಲ್ಲಿದ್ದೀರೋ ಅಥವಾ ಯಾರ್ಯಾರು ನಗರ ಪ್ರದೇಶದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀವೇನಾದರೂ ಹಳ್ಳಿಯಲ್ಲಿದ್ದರೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಆಗಲಿಲ್ಲ ಅಂತಂದ್ರೂ ಕೂಡ ಬಹಳಷ್ಟು ಜನ ಅಂದರೆ ಇವತ್ತು ರೈತ ಲಾಸ್ ಆಗ್ತಾ ಇದ್ದಾನೆ. ಸೊ ರೈತರು ಲಾಸ್ ಆಗಿ ಅವ್ರಿಗೆ ಒಂದು ಕ್ಷಣ ಏನಾದರೂ ರೈತರು ಲಾಸ್ ಆಗಿ ನಾನು ಇನ್ಮೇಲೆ ಕೃಷಿ ಮಾಡಲ್ಲಪ್ಪ ಅಂತ ಅಂದ್ಬಿಟ್ರೆ ಮುಗೀತು ಕತೆ. ದೇಶದ ಕತೆ ಅದೋ ಗತಿಗೆ ಹೋಗ್ಬಿಡತ್ತೆ. ಒಂದೇ ಒಂದು ಸಲ ಕೃಷಿಕ ಅಯ್ಯೋ ನನ್ನನ್ನು ಇಷ್ಟು ಜನ ಸರ್ಕಾರ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ, ದಳ್ಳಾಳಿಗಳು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಕಾರ್ಪೊರೇಟ್ ಕಂಪನಿಗಳು ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಅವನ ಮನಸ್ಸಿಗೆ ಹಾಕ್ಕೊಂಡು ಒಂದು ವೇಳೆ ಆತ ಕೃಷಿ ನಿಲ್ಲಿಸಿದ್ರೆ ಇಡೀ ನಮ್ಮ ದೇಶದಲ್ಲಿ ಆಹಾರ ಕ್ರಾಂತಿ ಉಂಟಾಗುತ್ತೆ. ಅದನ್ನು ತಡ್ಕೊಳ್ಳೋಕೆ ನಮ್ಮ ಕೈಲಿ ಆಗೋದೇ ಇಲ್ಲ. ಅಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು. ಹಾಗಾಗಿ ನಾವು ಎಚ್ಚರಿಕೆಯಿಂದ ನಾವು ಕೃಷಿ ಕೆಲಸವನ್ನು, ಕೃಷಿ ಕಾರ್ಯಚಟುವಟಿಕೆಗಳನ್ನು ನಾವು ಬಹಳ ಪ್ರೋತ್ಸಾಹಿಸುವ ಮೂಲಕ ಕೃಷಿಕರಿಂದನೇ ನೇರವಾಗಿ ಆಹಾರ ಧಾನ್ಯಗಳನ್ನು ನೀವು ಯಾರಾದರೂ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಎಷ್ಟೋ NGO ಸಂಸ್ಥೆಗಳು
ಕೃಷಿಕರಿಂದ ನೇರವಾಗಿ ಅಂದರೆ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ. ಹಾಗೆಯೇ ನಮ್ಮ ಶ್ರೀ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಟ್ರಸ್ಟ್ ಅಂತಲೂ ಕೂಡ ಒಂದು ಇದೆ, ಆರ್ಟ್ ಆಫ್ ಲಿವಿಂಗ್ನಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ಟ್ರಸ್ಟ್ ಏನು ಮಾಡ್ತಾ ಇದೆ ಅಂತಂದರೆ ರೈತರಿಂದ ನೇರವಾಗಿ ಆಹಾರ ಸಾಮಗ್ರಿಗಳನ್ನು ಅಂದರೆ ತರಕಾರಿಗಳಿರ್ಬೋದು ಅಥವಾ ಬೇಳೆಕಾಳುಗಳಿರ್ಬೋದು ಇದನ್ನು ನೇರವಾಗಿ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ, ಗ್ರಾಹಕರಿಗೆ ಸಂಪರ್ಕಿಸುವಂಥ ಕೆಲಸ ಮಾಡ್ತಾ ಇದೆ. ಮೇನ್ ಉದ್ದೇಶವೇ ರೈತರಿಗೆ ಮಾರುಕಟ್ಟೆಯನ್ನು ಕೊಡಬೇಕು ಮತ್ತು ಕೃಷಿ ರೈತ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅನ್ನೋದೇ ಉದ್ದೇಶ. ಸೊ ಈ ಒಂದು ಉದ್ದೇಶಕ್ಕೆ ತಾವು ಕೂಡ ಸಹಕಾರಿಯಾಗಿ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ರೈತರಿಂದ ನೀವು ಆಹಾರವನ್ನು ಖರೀದಿ ಮಾಡಿ, ರೈತರಿಂದ ನೀವು ತರಕಾರಿಗಳನ್ನು ಖರೀದಿ ಮಾಡಿ, ಮಾರುಕಟ್ಟೆ ನಾವು ಅನ್ಬೋದು ಮಾರುಕಟ್ಟೆಗೆ ಇವತ್ತು ಸಂತೆ ಬೀದಿ ಬದಿ ವ್ಯಾಪಾರಿಗಳ ಜೀವನಕ್ಕೆ ಅಡಚಣೆ ಆಗುತ್ತೆ ಅಂತ ಅಲ್ಲ ಅದು. ಆದರೆ ನೀವು ರೈತರನ್ನ ಕೆಲವರು ದಳ್ಳಾಳಿಗಳೇನು ಮಾಡ್ತಾ ಇದ್ದಾರೆ, 5 ರೂಪಾಯಿಗೆ ತರಕಾರಿಯನ್ನು 5 ರೂಪಾಯಿಗೆ ಕೇವಲ ಕೆಜಿಗೆ 5 ರೂಪಾಯಿ ಸಿಗ್ತಾ ಇದೆ ನೋಡಿ ದುರಂತ. ಇವತ್ತು ರೈತರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಾನು ಇತ್ತೀಚೆಗೆ ಯಾದಗಿರಿಗೆ ಹೋಗಿದ್ದೆ. ಯಾದಗಿರಿನಲ್ಲಿ ಹೋದಾಗ ಸುಮಾರು 1/2 ಎಕರೆ ಟೊಮೊಟೊವನ್ನು ನಿಮ್ಗೆ ಅನ್ನಿಸ್ಲಿಕ್ಕಿಲ್ಲ, ನಿಮ್ಗೆ ಒಂದು ಕ್ಷಣ ನೋಡಿದ್ರೆ ನಿಮ್ಗೆ ಅನ್ನಿಸ್ಬೋದು 1/2 ಎಕರೆ ಟೊಮೊಟೊನ ಗಿಡದಲ್ಲಿನೇ ಬಿಟ್ಟಿದ್ದಾರೆ, ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು, ಬೆಲೆ ಇಲ್ಲ ಅಂತ ಹೇಳಿ ಗಿಡದಲ್ಲೇ ಬಿಟ್ಟು ಹಾಳು ಮಾಡ್ತಾ ಇದ್ರು. ಎಷ್ಟು ದುರಂತ ನೋಡಿ ರೈತರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನಾವು ಒಂದು ನಾನು ನಿಮ್ಮ ಹತ್ರ ಕೇಳೋದಿಷ್ಟ, ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ